ಓಕೆ, ಇನ್ನು ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ದುರ್ಮರಣಕ್ಕೀಡಾದ ಪ್ರಕರಣದ ತನಿಖೆ ಈಗ ಚುರುಕುಗೊಂಡಿದೆ. ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದ ತನಿಖಾ ತಂಡ ಇವತ್ತು ಭೇಟಿ ಕೊಟ್ಟಿದ್ದರು ಸ್ಥಳಕ್ಕೆ. ಅಲ್ಲಿ ಏನೋ ತುಂಬ ಕಾಂಪೌಂಡ್ ಪಕ್ಕದಲ್ಲಿ ಡೆಬ್ರಿಸ್ ಎಲ್ಲ ತಂದು ಸುರಿದು ಬಿಟ್ಟಿದ್ರಂತೆ. ಅದರ ಒತ್ತಡ ಪ್ಲಸ್ ನೀರು ಎರಡೂ ಸೇರಿಕೊಂಡು ಕಾಂಪೌಂಡ್ ಕುಸಿತವಾಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇನ್ನೊಂದು ವಾರದಲ್ಲಿ ನಾವು ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅಂತ DC ಕೂಡ ಹೇಳಿದ್ದಾರೆ. ಇನ್ನು ಈಗ ಬೋರಿಂಗ್ ಆಡಳಿತ ಸುತ್ತಮುತ್ತ ವ್ಯಾಪಾರಿಗಳಿದ್ದಾರಲ್ಲ ಅವರೆಲ್ಲರನ್ನೂ ತೆರವು ಮಾಡೋದಕ್ಕೆ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಜೊತೆಗೆ DCM ಕೊಟ್ಟ ಸೂಚನೆಯಂತೆ ಬೆಂಗಳೂರಿನಲ್ಲಿ ನಾಳೆಯಿಂದ ಅಪಾಯಕಾರಿ ಮರ ರೆಂಬೆಗಳನ್ನು ಪೊಲೀಸರು ಗುರುತಿಸಿದ್ದು ಕಟ್ಟಿಂಗ್ ಕಾರ್ಯ ಎಲ್ಲ ನಾಳೆ ಮಾಡ್ತಾರಂತೆ. ಇನ್ನು DCM DK ಶಿವಕುಮಾರ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಇವತ್ತು ಫ್ಲೈಓವರು ಮತ್ತು ಸ್ಕೈ ವಾಕನ್ನು ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ. ನೀವು ಸುಮಾರು 8 ಅಡಿ ಕಾಂಪೌಂಡ್ ಇದ್ರೆ 6 ಅಡಿ ಮಣ್ಣು ತುಂಬಿರೋದು ಇಲ್ಲಿ ಕಂಡು ಬರ್ತದೆ. ಈ ಮಣ್ಣಿನ ಪ್ರೆಷರ್ಗೆ ಅದು ಸಾಕಾಗೋಷ್ಟು ತಡೆಗೋಡೆ ಇಲ್ಲ. ನಾರ್ಮಲ್ ಆಗಿ ಈ ತರ ಮಣ್ಣು ತುಂಬಬೇಕು ಅಂತಂದ್ರೆ ಕಾಂಕ್ರೀಟ್ ತಡೆಗೋಡೆಯನ್ನ ಹಾಕಿದ್ರೆ ಮಾತ್ರ ತಡೆಯುತ್ತೆ. ಇಲ್ಲ ಅಂತಂದ್ರೆ ಈ ತರ ಇಟ್ಟಿಗೆಗಳಲ್ಲಿ ಮಾಡಿರೋಂಥ ಯಾವುದೇ ಕಾಂಪೌಂಡ್ ಆಗಲಿ ತಡೆಗೋಡೆ ಆಗಲಿ ತಡೆಯೋದಿಲ್ಲ. ಮೇಲ್ನೋಟಕ್ಕೆ ಇದರಿಂದನೇ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಡಿಟೇಲ್ ಆಗಿ ನಾವು ನೋಡಬೇಕಾಗತ್ತೆ. ಇದ್ರದ್ದು ನೀವು ವಾಟರ್ ಬಂದರೆ ಎಷ್ಟು ಪ್ರೆಷರ್ ಬರುತ್ತೆ, ಏನು ಅದರಿಂದಾಗಿ ಅದು ಬಿದ್ದಿರ್ಬೋದಾ, ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಿ. ವ್ಯಾಪಾರಿಗಳ ತೆರವಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಬಿಟ್ರಂತೆ ಸೂಚನೆ. ತೆಗೀರಪ್ಪ ನೋಡೋಣ, ಆಮೇಲೆ ಮಾತಾಡ್ತೀನಿ. ನಾನು ಸುಮ್ಮನೆ ಡ್ರಾಮಾ ಮಾಡಬೇಡಿ. ಆಗಲ್ಲ ಅಂತಲ್ಲ ಸರ್, ತೆಗೀಲಿ, ಆಮೇಲೆ ಮಾತಾಡೋಣ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಗೆ ಯಾವ ದಿನಾಂಕನೂ ನಿಗದಿಯಾಗಿಲ್ಲ. ಅದರ ಮೇಲೆ ಪಕ್ಷದ ಮೇಲೆ ಆಗಬಹುದಾದ ಪರಿಣಾಮ ಏನು, ಹಿತದೃಷ್ಟಿ ಪಕ್ಷದ ನೋಡಿಕೊಂಡು ನಾನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನ ಮಾಡ್ತೀನಿ. ಖರ್ಗೆ ಅವ್ರಿಗೆ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ನಲ್ಲಿ, ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳದೇ ಇರೋ ದಯನೀಸಿ ಪರಿಸ್ಥಿತಿ ನೋಡಿ, ಎಷ್ಟು ಅವಮಾನಕರ. ನನ್ನ ಪ್ರಕಾರದಲ್ಲಿ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಅವ್ರನ್ನ ಅಧ್ಯಕ್ಷರನ್ನಾಗಿ ಇಟ್ಕೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣ ಅಲ್ಲ, ಸದಾಕಾಲ ನಮ್ಮ ಕುಟುಂಬದವರೇ ಅಧ್ಯಕ್ಷರು ಅಂತಾರೆ ಅನ್ನೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಪಾಪ ಅವ್ರನ್ನ ಪಕ್ಕಾ ಬಲಿಪಶು ಥರ ಇಟ್ಕೊಂಡು ಬುಗ್ರಿ ಇದ್ರಲ್ಲಿ ಆಡಿಸ್ದಂಗೆ ಆಡಿಸ್ತಾ ಇದ್ದಾರೆ ಪಾಪ. ಈ ವಯಸ್ಸಲ್ಲಿ ಅವ್ರಿಗೆ ಅದು ಎಂಥ ಶಿಕ್ಷೆ ರೀ, ನಿಜವಾಗ್ಲೂ ನಿಜ. ಆಡೋಂಗಿಲ್ಲ, ಅನುಭವಿಸೋಂಗಿಲ್ಲ. ಮಹಾರಾಜ ಮೇಲ್ನೋಟಕ್ಕೆ, ಸಾಮ್ರಾಜ್ಯವೇ ಇಲ್ವಂತೆ ಕರೆಕ್ಟ್ ಅವನಿಗೆ, ಮಹಾರಾಜನಿಗೆ. ಇನ್ನು ಈ ಮಾತಿಗೆ ಖರ್ಗೆ ಹೇಳಿ ಎಲ್ಲರೂ ಭದ್ರಾಗಿರಬೇಕು ಅಂದ್ಯಾರಂತೆ. ಇದು DCM ಅವರೆಲ್ಲ ಏನು ಹೇಳಿದ್ರು ಅದನ್ನು ನಾನು ಪ್ರಸಾದದ ಥರ ತಗೋತೀನಿಪ್ಪ ಅಂತ. DCM ಇಂಥದ್ರಲ್ಲೆಲ್ಲ ಎಕ್ಸ್ಪರ್ಟು ಹೇಳೋದ್ರಲ್ಲಿ ಕೇಳಿದ್ದಕ್ಕೆ ಮಾತ್ರ ನನಗೆ ಅದು ಗೊತ್ತಿಲ್ಲ, ವಿಚಾರಿಸ್ಕೊತೀನಿ ಅಂತಾರಷ್ಟೇ. ಇದಕ್ಕೆಲ್ಲ ಎಕ್ಸ್ಪರ್ಟ್ ಅವರು. ಪರಮೇಶ್ವರ್ ಮಾತಾಡಿ ಸರಿ ಇದೆ, ನಾವು ಒಪ್ತೀನಿ ಅಂತಂದಿದ್ದಾರೆ. ಯಾರು ಏನಾದ್ರು ಮಾಡ್ಕೊಳ್ಳಿ. और सोनिया गांधी जी, राहुल गांधी लीडर ऑफ द अपोजिशन, तीनों मिलके करते हैं बोलने में। हाईकमांड में बहुत हम विचार विनिमय करते हैं। हम तीनों मिलके जब एक डेट फिक्स करेंगे वो निर्णय लेंगे। अभी डेट ನಾವು ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಇದ್ದಾರೆ, ಆದ್ದರಿಂದ ಅವರು ಹೇಳಿದಂಥ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು